ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಈಗ ಆಲ್ರೆಡಿ ಮೊದಲನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಗಣಿತದ ಎರಡನೇ ಅಧ್ಯಾಯವಾದಂಥ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳು, ಇವುಗಳ ಬಗ್ಗೆ ಇವತ್ತಿನ ತರಬೇತಿ ಕ್ಲಾಸ್ನಲ್ಲಿ ನೋಡೋಣ. ಈ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳು ಅಂತಂದರೆ ಪೂರ್ಣಾಂಕಗಳ ಬಗ್ಗೆ ನೋಡಬೇಕು. ಪೂರ್ಣಾಂಕಗಳು ಗೊತ್ತಾಗೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಸ್ವಾಭಾವಿಕ ಸಂಖ್ಯೆಗಳು ಹಾಗೂ ಪೂರ್ಣ ಸಂಖ್ಯೆಗಳು ಏನೆಂಬುದನ್ನು ನೋಡಿದ್ದೇವೆ. ಸ್ವಾಭಾವಿಕ ಸಂಖ್ಯೆಗಳಂದರೆ ಒಂದು ಸಾರಿ ನೆನಪು ಸ್ವಾಭಾವಿಕ ಸಂಖ್ಯೆಗಳು, ಎಣಿಕೆಯ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ಅಂದರೆ 1, 2, 3, 4 ಹೀಗೆ ಇದನ್ನು ಆಲ್ರೆಡಿ ಹೇಳಿದೆ. ಇದನ್ನು ಸಂಕೇತ, ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಏನು, ಯಾಕಂದರೆ ಇಂಗ್ಲೀಷಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತಾ ಇದ್ದಾರೆ. ಅದೇ ರೀತಿಯಾಗಿ ಪೂರ್ಣ ಸಂಖ್ಯೆಗಳು ಅಂತಂದರೆ ಹೋಲ್ ನಂಬರ್ಸ್ ಅಂತ ಕರಿತಾ ಇದೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0 ಇದ್ದರೆ ಅದು ಪೂರ್ಣ ಸಂಖ್ಯೆ ಆಗುತ್ತೆ. ಅಂದರೆ 0ಯನ್ನು ಒಳಗೊಂಡಿರುವಂತಹ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳಂತ ಕರಿತಾ ಇದ್ದೇವೆ. ಇದರ ಸಂಕೇತ W ಅಂತ ಹೇಳ್ತಾ ಇದ್ದೇವೆ, ಕ್ಯಾಪಿಟಲ್ W. ಮತ್ತು ಇದ್ರ ಮುಂದುವರೆದಂಥ ಭಾಗ ಪೂರ್ಣಾಂಕಗಳು. ಈ ಪೂರ್ಣಾಂಕಗಳನ್ನು ನಾವು ಯಾವ ಸಂಕೇತದಿಂದ ಸೂಚಿಸ್ತಾ ಇದ್ದೀವಪ್ಪ ಅಂದರೆ ಝಡ್ದಿಂದ ಸೂಚಿಸ್ತಾ ಇದ್ದೇವೆ. ಪೂರ್ಣಾಂಕಗಳನ್ನು ಝಡ್ದಿಂದ ಯಾಕೆ ಸೂಚಿಸ್ತೀವಪ್ಪ ಅಂದರೆ ಪೂರ್ಣಾಂಕಗಳಿಗೆ ನಾವು ಲ್ಯಾಟಿನ್ ಭಾಷೆಯಲ್ಲಿ ಆ್ಯಕ್ಚುಲಿ ಪೂರ್ಣಾಂಕಗಳನ್ನು ಇಂಗ್ಲೀಷ್ನಲ್ಲಿ ಇಂಟೀಜರ್ಸ್ ಅಂತ ಕರಿತಾ ಇದ್ದಾರೆ. ಆದರೆ ಇದನ್ನು ಝಡ್ ಸಂಕೇತ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಪೂರ್ಣಾಂಕಗಳಿಗೆ ಜರ್ಮನ್ ಭಾಷೆಯಲ್ಲಿ ಜೆಹೆಲೇನ್ ಅಂತ ಕರಿತಾ ಇದೆ. ಜೆಹೆಲೇನ್ ಅಂದರೆ ಮೊದಲನೇ ಅಕ್ಷರ ಝಡ್, ಹೀಗಾಗಿ ಇದನ್ನು ಝಡ್ದಿಂದ ಸೂಚಿಸ್ತಾ ಇದ್ದೇವೆ. ಸೊ ಪೂರ್ಣಾಂಕಗಳಂದ ತಕ್ಷಣ ಇಲ್ಲಿ ನೋಡಿ, ಇಲ್ಲೇ ಪೂರ್ಣಾಂಕಗಳಲ್ಲಿ ಏನಿರ್ತಾ ಇದಾವಪ್ಪ ಅಂತಂದರೆ ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳು ಇರ್ತಾ ಇದೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಧನ ಚಿಹ್ನೆಯನ್ನು ಬರೆದ್ರೆ ಅದು ಧನ ಪೂರ್ಣಾಂಕ, ಸ್ವಾಭಾವಿಕ ಸಂಖ್ಯೆಗಳಿಗೆ ಋಣ ಚಿಹ್ನೆಯನ್ನು ಬರೆದ್ರೆ ಅದು ಋಣ ಪೂರ್ಣಾಂಕ, ಜೊತೆಗೆ 0ಯನ್ನು ಒಳಗೊಂಡಿರುತ್ತೆ. ಹೀಗಾಗಿ 0 ಹಾಗೂ ಧನಾತ್ಮಕ ಅಂದರೆ ಪ್ಲಸ್ಸು, ಋಣಾತ್ಮಕ ಅಂದರೆ ಮೈನಸ್ಸು, ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ಪೂರ್ಣಾಂಕಗಳೆನ್ನುವರು. 0 ಹಾಗೂ ಅಂದರೆ 0ಯನ್ನು ಒಳಗೊಂಡಿರುವಂತಹ ಧನಾತ್ಮಕ ಸಂಖ್ಯೆಗಳು. ಧನಾತ್ಮಕ ಸಂಖ್ಯೆಗಳು ಯಾವುವು? 1, 2, 3, 4 ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಧನಾತ್ಮಕ ಸಂಖ್ಯೆಗಳು ಅಂತ ಬರ್ತಾ ಇದ್ದೇವೆ. ಹಾಗೂ ಋಣಾತ್ಮಕ ಸಂಖ್ಯೆಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಋಣ ಚಿಹ್ನೆಯನ್ನು ಹೊಂದಿರಬೇಕು, ಅವುಗಳಿಗೆ ಋಣಾತ್ಮಕ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ಅವುಗಳಿಗೆ ನಾವು ಪೂರ್ಣಾಂಕಗಳು ಅಂತ ಕರಿತಾ ಇದ್ದೇವೆ. ಪೂರ್ಣಾಂಕಗಳಂದರೆ ಏನಿರಬೇಕು? 0 ಇರಬೇಕು. ಎಣಿಕೆಯ ಸಂಖ್ಯೆಗಳು ಧನ ಚಿಹ್ನೆ ಮತ್ತು ಋಣ ಚಿಹ್ನೆಯನ್ನು ಹೊಂದಿರಬೇಕು. ಇಲ್ಲಿ ನೋಡಿ ಆಲ್ರೆಡಿ ಕೊಟ್ಟಿದೆ ಪೂರ್ಣಾಂಕಗಳ ಸಂಕೇತ ಝಡ್, ಆಲ್ರೆಡಿ ಹೇಳಿದೆ. ಇದು ಝಡ್ ಈಕ್ವಲ್ಸ್ ಇಲ್ಲಿ ನೋಡಿ 0, 1, 2, 3. ಈ ಕಡೆ ಮುಂದೆ ಇದು 0 ಅನ್ನೋದು ಧನ ಪೂರ್ಣಾಂಕವೂ ಅಲ್ಲ, ಋಣ ಪೂರ್ಣಾಂಕವೂ ಅಲ್ಲ. ಈ ಕಡೆ ಮುಂದೆ ಇರೋದು 1, 2, 3 ಅಂತ ಹೇಳ್ತಾ ಇದೀವಲ್ಲ, ಇವೆಲ್ಲವೂ ಧನ ಪೂರ್ಣಾಂಕಗಳು. ಹಾಗಾದ್ರೆ ಹಿಂದೆ ಧನ ಚಿಹ್ನೆ ಇಲ್ವಾ ಅಂದರೆ ಧನ ಪೂರ್ಣಾಂಕಗಳಿಗೆ ಧನ ಚಿಹ್ನೆ ಇರುತ್ತೆ, ಬಟ್ ಹಾಗೆ ಬರೀಬಹುದು. ಹಾಗೆ ಬರೋದ್ರ ಸಹಿತ ಅದು ಧನ ಪೂರ್ಣಾಂಕ. ನೋಡಿ ಇದು ಇಸ್ವಿ 2024 ಅನ್ನೋದು ಹಾಗೆ ಹೇಳ್ತಿದೀವಿ ಅಂದರೆ ಅದರ ಹಿಂದೆ ಧನ ಚಿಹ್ನೆಯನ್ನು ಒಳಗೊಂಡಿರುತ್ತೆ, ಪ್ಲಸ್ 2024. ನಮ್ಗೆ ವಯಸ್ಸು ಎಷ್ಟು? ಸುಮಾರು 10 ವರ್ಷ ಅಥವಾ 11 ವರ್ಷ ಇರುತ್ತೆ. 11 ವರ್ಷ ಅಂತಂದರೆ ಪ್ಲಸ್ 11 ಅಂತ ಅರ್ಥ. ಸೊ ಹೀಗೆ ನಾವು ಧನ ಪೂರ್ಣಾಂಕಗಳಿಗೆ ಪ್ಲಸ್ ಅಂತ ಹೇಳಿಬಿಟ್ಟು ಸಂಖ್ಯೆಯನ್ನು ಹೇಳಲ್ಲ, ಹಾಗೆ ನಾವು ನಾರ್ಮಲ್ ಆಗಿ ಸಂಖ್ಯೆನ ಹೇಳ್ತೀವಿ. ಅವೆಲ್ಲವೂ ಧನ ಪೂರ್ಣಾಂಕಗಳಂತ ತಿಳ್ಕೋಬೇಕು. ಋಣ ಪೂರ್ಣಾಂಕ ನೋಡ್ರಿ 0ಗಿಂತಲೂ ಈ ಕಡೆ ಬಂದಿದ್ದಾವೆ. -1, -2, -3, -4 ಹೀಗೆ ಮುಂದುವರಿಯುತ್ತೆ. ಇಲ್ಲಿ 3 ಆದ್ಮೇಲೆ ಹಾಗೆ ಮುಂದುವರಿಯುತ್ತೆ. ಇದು 0ಯಿಂದ ಈ ಕಡೆ ಬರೆದಿದ್ದೀನಿ, ಅಂದರೆ 0ಗಿಂತ ಇದು ದೊಡ್ಡದಾಗ್ತಾ ಹೋಗಿದೆ. ಇಲ್ಲಿ ನೋಡಿ 0ಗಿಂತಲೂ ಚಿಕ್ಕದು. ಹಾಗಾದರೆ -1 ಅನ್ನೋದು -2ಗಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇವು ದೊಡ್ಡದು. ಹೀಗೆ ಎಡಕ್ಕೆ ಹೋದಂತೆಲ್ಲ ಅದರ ಬೆಲೆ ಚಿಕ್ಕದಾಗುತ್ತೆ, ಬಲಕ್ಕೆ ಹೋದಂತೆಲ್ಲ ಅದರ ಬೆಲೆ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಸರಿ, ಪೂರ್ಣಾಂಕಗಳ ವಿಧಗಳು ತಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಧನ ಪೂರ್ಣಾಂಕಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಧನ ಪೂರ್ಣಾಂಕಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳೇ ಧನ ಪೂರ್ಣಾಂಕಗಳು ಅಂತ ಹೇಳ್ತಾ ಇದ್ದೇವೆ. 1, 2, 3, 4, 5 ಹಾಗೆ ಮುಂದುವರಿಯುತ್ತೆ. ನೋಡಿ, ಈ ಧನ ಪೂರ್ಣಾಂಕಗಳಲ್ಲಿ ಅತ್ಯಂತ ಚಿಕ್ಕದು ಯಾವುದು? 1. ಧನ ಪೂರ್ಣಾಂಕಗಳಲ್ಲಿ ಅತ್ಯಂತ ಚಿಕ್ಕದು 1. ದೊಡ್ಡದು ಹೇಳೋಕ್ಕಾಗಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಅದು ನಾವು ಏನಂತ ಹೇಳ್ತಾ ಇದ್ದೇವೆ ಅಂದರೆ ಧನ ಪೂರ್ಣಾಂಕ. ಧನ ಪೂರ್ಣಾಂಕದಲ್ಲಿ ಅತ್ಯಂತ ಚಿಕ್ಕದು 1. ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಧನ ಪೂರ್ಣಾಂಕಗಳೇ. ಅದೇ ರೀತಿಯಾಗಿ ಎರಡನೇದು ಋಣ ಪೂರ್ಣಾಂಕ. ಋಣ ಪೂರ್ಣಾಂಕ ಅಂದರೆ ಋಣ ಚಿಹ್ನೆಯನ್ನು ಹೊಂದಿರಬೇಕು. ಋಣ ಅಂದರೆ ಮೈನಸ್ ಚಿಹ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳು. ಅದು ಸ್ವಾಭಾವಿಕ ಸಂಖ್ಯೆಗಳು ತಮಗೆಲ್ಲ ಗೊತ್ತಿದೆ. 1, 2, 3, 4, 5 ಹಾಗೆ ಅಪ್ ಟು ಮುಂದುವರಿಯುತ್ತೆ, ಬಟ್ ಅವು ಚಿಹ್ನೆಯನ್ನು ಮೈನಸ್ ಹೊಂದಿರಬೇಕು. ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಚಿಹ್ನೆ. ಸೊ ಈ ರೀತಿಯಾದಂಥ ಸಂಖ್ಯೆಗಳಿಗೆ ನಾವು ಋಣ ಪೂರ್ಣಾಂಕಗಳಂತ ಹೇಳ್ತಾ ಇದ್ದೇವೆ. ಋಣ ಪೂರ್ಣಾಂಕ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಋಣ ಚಿಹ್ನೆಯನ್ನು ಹೊಂದಿರಬೇಕು. ಋಣ ಚಿಹ್ನೆಯನ್ನು ಹೊಂದಿರುವಂತಹ ಸ್ವಾಭಾವಿಕ ಸಂಖ್ಯೆಗಳೇ ಋಣ ಪೂರ್ಣಾಂಕಗಳು. ಇಲ್ಲೊಂದು ಉಳಿತು, ಇವು ಋಣ ಪೂರ್ಣಾಂಕಗಳಾಯಿತು, ಇವು ಧನ ಪೂರ್ಣಾಂಕಗಳಾಯಿತು. ಇದು 0 ಉಳಿತಲ್ವಾ? ಇದು 0, ಇದು ಕೇವಲ ಪೂರ್ಣಾಂಕ. 0 ಅನ್ನೋದು ಇದು
ಇಟ್ಸ್ ಎನ್ ಜಸ್ಟ್ ಇಂಟೀಜರ್. ಇಟ್ಸ್ ನಾಟ್ ಎನ್ ಪಾಸಿಟಿವ್ ಇಂಟೀಜರ್ ಆರ್ ಇಟ್ಸ್ ನಾಟ್ ಎನ್ ನೆಗೆಟಿವ್ ಇಂಟೀಜರ್. ಇಟ್ಸ್ ಎ ಜಸ್ಟ್ ಇಂಟೀಜರ್ ಅಂತ ಕರಿತಾ ಇದ್ದೇವೆ. 0 ಇದು ಕೇವಲ ಪೂರ್ಣಾಂಕ, ಧನವೂ ಅಲ್ಲ ಋಣವೂ ಅಲ್ಲ. ಇದು ಗೊತ್ತಿರಲಿ. ಸರಿ, ಹಾಗಾದರೆ ಚಿಕ್ಕದಾದ ಧನ ಪೂರ್ಣಾಂಕ ಹೇಳಿದೆ ನಾನು ಆಲ್ರೆಡಿ. ಇಲ್ಲಿ 1 ಅಂತ ಹೇಳಿದೆ. ಅದು ಚಿಕ್ಕದಾದ ಧನ ಪೂರ್ಣಾಂಕ 1. ದೊಡ್ಡದಾದ ಋಣ ಪೂರ್ಣಾಂಕ ನೋಡಿ. ಋಣ ಪೂರ್ಣಾಂಕ ಅಂದರೆ ಇಲ್ಲಿ ನೋಡಿ, ಸ್ವಲ್ಪ ಈ ಕಡೆ ನೋಡಿ, -1 ಎಡಭಾಗಕ್ಕೆ ಹೋದಂತೆಲ್ಲ ಬೆಲೆ ಕಡಿಮೆ ಆಗುತ್ತೆ. ಅಂದರೆ -4 ಅನ್ನೋದು -3ಗಿಂತ ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು. ಹಾಗಾದ್ರೆ ಋಣದಲ್ಲಿ ಅತ್ಯಂತ ದೊಡ್ಡದು -1. ಹೀಗಾಗಿ ಅತ್ಯಂತ ದೊಡ್ಡದಾದ ಋಣ ಪೂರ್ಣಾಂಕ -1. ಈಗ ನಾವು ಪೂರ್ಣಾಂಕಗಳ ಸಂಖ್ಯಾ ರೇಖೆಯನ್ನು ನೋಡೋಣ. ನೋಡಿ, ಈ ಪೂರ್ಣಾಂಕಗಳ ಸಂಖ್ಯಾ ರೇಖೆಯನ್ನು ಕೆಳಗೆ ಹಾಕಿದೆ. ಇಲ್ಲ, ಕ್ಲಿಯರ್ ಆಗಿ ಆಗುತ್ತೆ. ಇದು ಮಧ್ಯದಲ್ಲಿ ಇದೆಯಲ್ಲ, ಇದು 0. ಇದು 0 ಎಡಭಾಗ, ಇದು 0 ಬಲಭಾಗ. ಬಲಭಾಗದಲ್ಲಿ 1, 2, 3, 4 ಅಂದರೆ ಚಿಹ್ನೆ ಬರೋದಿಲ್ಲ ಅಂದರೆ ಅದು ಧನ ಪೂರ್ಣಾಂಕ. 0 ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು ಇರ್ತಾ ಇದ್ದಾವೆ, 0 ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳು ಇರ್ತಾ ಇದ್ದಾವೆ. ನಾವು ಹೀಗೆ ಬಲಕ್ಕೆ ಚಲಿಸಿದಂತೆ, ಈಗ ನಾನು ಬಲಕ್ಕೆ ಚಲಿಸ್ತಾ ಇದ್ದೀನಿ, ಹಾಗೆ ಮುಂದುವರಿಲಿ. ಬಲಕ್ಕೆ ಚಲಿಸಿದಂತೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ, ಎಡಕ್ಕೆ ಚಲಿಸಿದಂತೆ ಬೆಲೆ ಕಡಿಮೆ ಆಗುತ್ತೆ. ನೋಡಿ, 4, 3 ಚಿಕ್ಕದಾಯ್ತು, 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 ಚಿಕ್ಕದಾಯ್ತು. ಅಂದರೆ ಎಡಕ್ಕೆ ಚಲಿಸಿದಂತೆ ಬೆಲೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಬಲಕ್ಕೆ ಚಲಿಸಿದಂತೆ ಬೆಲೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, -5 ಇದಕ್ಕಿಂತ ದೊಡ್ಡದು, -4 ಇದಕ್ಕಿಂತ ದೊಡ್ಡದು, -3 ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಹಾಗೆ ದೊಡ್ಡದು. ಬಲಭಾಗಕ್ಕೆ ಹೋದಂತೆ ಬೆಲೆ ಹೆಚ್ಚಾಗುತ್ತೆ, ಎಡಭಾಗಕ್ಕೆ ಹೋದಂತೆ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನ ಸಂಖ್ಯೆ ರೇಖೆ ಮೂಲಕ ಈಸಿಯಾಗಿ ನಾವು ತಿಳ್ಕೊಬಹುದು. ಸರಿ, ಈಗ ನೋಡೋಣ. -10 -5 ಇದೆ. ಇದರಲ್ಲಿ ಯಾವ್ದು ದೊಡ್ಡದು? -5 ಅನ್ನೋದು ದೊಡ್ಡದು, -10 ಚಿಕ್ಕದಾಗುತ್ತೆ. -5 -6 ಇದರಲ್ಲಿ ದೊಡ್ಡದು, -5 -6 ಚಿಕ್ಕದಾಗುತ್ತೆ. ಈ ರೀತಿಯಂಥ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಒಂದ್ಸಾರಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಪೂರ್ಣಾಂಕಗಳ ಮೇಲಿನ ಮೂಲ ಕ್ರಿಯೆಗಳು ಅಥವಾ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳ ಬಗ್ಗೆ ನೋಡೋಣ. ಈ ಕ್ರಿಯೆಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ಪೂರ್ಣಾಂಕಗಳಲ್ಲಿ ಚಿಹ್ನೆಗಳ ಒಂದು ಸಂಕಲನ ವ್ಯವಕಲನ ಹೇಗೆ ಮಾಡಬೇಕೆಂಬುದನ್ನು ಒಂದು ನಿಯಮ ಇದೆ. ಆ ನಿಯಮವನ್ನು ತಿಳಿದುಕೊಂಡು ತಮಗೆಲ್ಲ ಪೂರ್ಣಾಂಕಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಪೂರ್ಣಾಂಕಗಳನ್ನ ಅರ್ಥೈಸ್ಕೊಂಡ ಮೇಲೆ ಪೂರ್ಣಾಂಕದ ಮೇಲಿನ ಕ್ರಿಯೆಗಳನ್ನು ನೋಡೋಣ. ಈ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳನ್ನು ಮಾಡಬೇಕಾದ್ರೆ ಪೂರ್ಣಾಂಕದ ಚಿಹ್ನೆಯ ನಿಯಮಗಳನ್ನು ನಾವು ತಿಳಿದಿರಬೇಕು. ಈ ಪೂರ್ಣಾಂಕದ ಚಿಹ್ನೆಯ ನಿಯಮಗಳು ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದ್ದಾವೆ ಅಂತ ನೋಡೋಣ. ಸಂಖ್ಯೆಗಳು ಒಂದು ಕಡೆಗೆ ಪ್ಲಸ್ ಕೊಟ್ಟಿರ್ತಾರೆ, ಮತ್ತೊಂದು ಸಂಖ್ಯೆ ಪ್ಲಸ್ ಇರುತ್ತೆ. ಕೊಟ್ಟಂಥ ಸಂಖ್ಯೆ ಎರಡು ಕಡೆಗೆ ಪ್ಲಸ್ ಇದ್ದಾಗ ನಾವೇನು ಮಾಡಬೇಕು? ಎರಡು ಕಡೆಗೆ ಪ್ಲಸ್ ಬಂದಾಗ ಕೂಡಿಸಬೇಕು. ಏನು ಮಾಡಬೇಕು? ಕೂಡಿಸಬೇಕು. ಕೂಡಿಸಿದಾಗ ಮೊತ್ತ ಬರುತ್ತಲ್ಲ, ಬಂದಂಥ ಮೊತ್ತಕ್ಕೆ ಪ್ಲಸ್ ಚಿಹ್ನೆಯನ್ನು ಬರೀಬೇಕು. ಕೂಡಿಸಿ ಪ್ಲಸ್ ಬರೀ, ಪ್ಲಸ್ ಚಿಹ್ನೆಯನ್ನು ಬರೀ. ಎರಡು ಕಡೆಗೆ ಪ್ಲಸ್ ಬಂದಾಗ, ಎರಡು ಕಡೆಗೆ ಮೈನಸ್ ಬಂದಾಗ, ಎರಡು ಕಡೆ ಮೈನಸ್ ಬಂದಾಗೂ ಸಹಿತ ಏನು ಮಾಡಬೇಕು? ಕೂಡಿಸಬೇಕು. ಬಂದಂಥ ಮೊತ್ತಕ್ಕೂ ಸಹಿತ ಮೈನಸ್ ಚಿಹ್ನೆಯನ್ನು ಬರೀಬೇಕು. ಯಾಕಂದ್ರೆ ಮೈನಸ್ ಕೂಡಿಸಿರ್ತೀವಿ ನಾವು, ಎಲ್ಲವೂ ಮೈನಸ್ ಇರುತ್ತೆ. ಎಷ್ಟೇ ಮೈನಸ್ ಕೊಡ್ಬೋದು. ಇದು ನಾನು ಎರಡು ಉದಾಹರಣೆ ತಗೊಂಡಿದ್ದೀನಿ. ಇಂಥ ಮೈನಸ್ ಮೈನಸ್ ಸಂಖ್ಯೆಗಳು 10 ಕೊಡ್ಬೋದು. 10 ಕೂಡಿಸ್ಬೇಕು. ಕೂಡಿಸಿ ಬಂದಂಥ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಬರೀಬೇಕು. ಪ್ಲಸ್ ಇರುವಂಥ ಸಂಖ್ಯೆಗಳನ್ನು ಸಾಕಷ್ಟು ಕೊಡ್ಬೋದು. ಅವೆಲ್ಲ ಪ್ಲಸ್ಗಳನ್ನು ಕೂಡಿಸಿ ಬಂದಂಥ ಉತ್ತರಕ್ಕೆ ಪ್ಲಸ್ ಚಿಹ್ನೆಯನ್ನು ಬರೀಬೇಕು. ಕೂಡಿಸಿದಾಗ ಮೊತ್ತ ಬರುತ್ತೆ, ಕಳೆದಾಗ ಇದು ಮೈನಸ್ ಇದ್ದೂ ಸಹಿತ ಕೂಡಿಸ್ಬೇಕು. ಈ ಕೂಡಿಸಿದಾಗೂ ಅದರ ಉತ್ತರಕ್ಕೆ ಏನಪ್ಪ ಅಂತ ನಾವು ಮೈನಸ್ ಚಿಹ್ನೆಯನ್ನು ಬರೀಬೇಕಾಗುತ್ತೆ. ಇವಕ್ಕೆ ನಾವು ಎರಡು ಕಡೆಗೆ ಪ್ಲಸ್ ಪ್ಲಸ್ಸು ಮೈನಸ್ ಮೈನಸ್, ಇವಕ್ಕೆ ನಾವು ಸಜಾತಿ ಅಂತ ಕರಿತೇವೆ. ಸಜಾತಿ ಚಿಹ್ನೆಗಳು. ಸಜಾತಿ ಚಿಹ್ನೆಗಳನ್ನು ಕೂಡಿಸಿದಾಗ, ಸಜಾತಿ ಅಂದರೆ ಇದು ಮೈನಸ್ ಮೈನಸ್ಸು, ಇದು ಸಜಾತಿ, ಪ್ಲಸ್ ಪ್ಲಸ್ಸು ಸಜಾತಿ. ಈ ಸಜಾತಿ ಚಿಹ್ನೆಗಳನ್ನು ಕೂಡಿಸಿದಾಗ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ನಾವು ಬರೀಬೇಕು. ಗೊತ್ತಿರಲಿ. ಇದರ ನೆಕ್ಸ್ಟ್ ಕೆಲವೊಂದು ಬರ್ತಾ ಇದ್ದಾವೆ. ಕೆಲವೊಂದು ಸಂಖ್ಯೆಗಳು ಹೆಂಗಿರ್ತಾವಪ್ಪ ಅಂದ್ರೆ, ಕೆಲವೊಂದು ಸಂಖ್ಯೆಗಳನ್ನು ಪ್ಲಸ್ ಕೊಟ್ಟು ಮತ್ತೊಂದು ಮೈನಸ್ ಕೊಡ್ತಾರೆ. ಕೆಲವೊಂದು ಸಂಖ್ಯೆಗಳನ್ನು ಮೈನಸ್ ಕೊಟ್ಟು ಕೆಲವೊಂದು ಪ್ಲಸ್ ಕೊಡ್ತಾರೆ. ಅಂದರೆ ಬೇರೆ ಬೇರೆ ಚಿಹ್ನೆಗಳನ್ನು ಕೊಡ್ತಾ ಇರ್ತಾರೆ ಸಂಖ್ಯೆಗಳಿಗೆ. ಬೇರೆ ಬೇರೆ ಚಿಹ್ನೆಗಳಿಗೆ ನಾವು ವಿಜಾತಿ ಚಿಹ್ನೆಗಳು ಅಂತ ಕರಿತೀವಿ. ವಿಜಾತಿ ಚಿಹ್ನೆಗಳು ಬಂದಾಗ ನಾವು ಏನು ಮಾಡಬೇಕು? ವಿಜಾತಿ ಚಿಹ್ನೆಗಳು ಬಂದಾಗ ಕಳೆದು ಬಂದಂಥ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆ. ವಿಜಾತಿ ಚಿಹ್ನೆಗಳು ಬಂದಾಗ ಒಂದು ಪ್ಲಸ್ ಒಂದು ಮೈನಸ್, ಇದು ವಿಜಾತಿ. ಮೈನಸ್ ಪ್ಲಸ್ ಇವು ವಿಜಾತಿ. ಸಜಾತಿ ಅಂದರೆ ಸೇಮ್ ಇರಬೇಕು, ಮೈನಸ್ ಮೈನಸ್ ಅಥವಾ ಪ್ಲಸ್ ಪ್ಲಸ್. ಸಜಾತಿ ಇದ್ದಾಗ ಕೂಡಿಸಿ ಅದೇ ಚಿಹ್ನೆಯನ್ನು ಬರಿಬೇಕು. ವಿಜಾತಿ ಇದ್ದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಬರಿಬೇಕು.
ಇದು ತಮಗೆ ಗೊತ್ತಿರಲಿ. ಸೊ ಈ ಚಿಹ್ನೆ ನಿಯಮಗಳು ಗೊತ್ತಾದರೆ ನಾವು ಕೂಡಿಸುವುದು ಮತ್ತು ಕಳೆಯುವುದು ತುಂಬ ಸರಳ ಆಗುತ್ತೆ. ಅರ್ಥ ಆಯ್ತಾ? ಸಜಾತಿ ಚಿಹ್ನೆಗಳು ಬಂದಾಗ ಕೂಡಿಸಿ, ವಿಜಾತಿ ಬಂದಾಗ ಕಳೆಯುವುದು, ಇವು ಎರಡನ್ನು ನೆನಪಿಡುವ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಒಂದನೇ ಲೆಕ್ಕ 8 ಇದೆ ಪ್ಲಸ್ 6 ಇದೆ. 8 ಅದ್ರ ಹಿಂದೆ ಏನೇ ಇರದೇ ಇದ್ರೂ ಪ್ಲಸ್ ಇರುತ್ತೆ, ಇದು ಗೊತ್ತಿರಲಿ. ಯಾವುದೇ ಸಂಖ್ಯೆ ಹಿಂದೆ ಏನೂ ಕೊಡದೇ ಇದ್ರೂ ಅದು ಪ್ಲಸ್ ಅಂತ ತಿಳ್ಕೋಬೇಕು. ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಇದು ಪ್ಲಸ್ ಇದು ಪ್ಲಸ್, ಎರಡು ಕಡೆಗೆ ಪ್ಲಸ್ ಅಂದರೆ ಸೇಮ್ ಬಂತು. ಸಜಾತಿ ಇದ್ದಾಗ ಕೂಡಿಸ್ಬೇಕು. ಕೂಡಿಸೋಣ. 8 6 14. ಚಿಹ್ನೆ ಏನಾದ್ರು ಕೊಡಬೇಕು ಪ್ಲಸ್, ಅದು ಹಿಂದೆ ಇರುತ್ತೆ ಆಲ್ರೆಡಿ ಪ್ಲಸ್ಸು, ಏನಿರದೇ ಇದ್ರೂ ಪ್ಲಸ್ ಇದ್ದ ಹಾಗೆ. ಇನ್ನೊಂದು ನೋಡೋಣ. 7 ಪ್ಲಸ್ 4 ಪ್ಲಸ್ 1 ಪ್ಲಸ್ 3. ಇವು 4 ಸಂಖ್ಯೆಗಳನ್ನು ಕೊಟ್ಟಿರೋ ಎಲ್ಲವೂ ಪ್ಲಸ್ ಇದ್ದಾವೆ. ಇದು 7ರದ್ದು ಪ್ಲಸ್ ಇದೆ, 4ರದ್ದು ಪ್ಲಸ್ ಇದೆ, 1ರದ್ದು ಪ್ಲಸ್ ಇದೆ, 3ರದ್ದು ಪ್ಲಸ್ ಇದೆ. ಆ ಸಂಖ್ಯೆ ಚಿಹ್ನೆ ಅದ್ರ ಹಿಂದೆ ಇರುತ್ತೆ. ಹೌದಾ? 7ನ್ನು 4ಕ್ಕೆ ಕೂಡಿಸ್ಬೇಕು. ಎಲ್ಲವೂ ಪ್ಲಸ್ ಬಂದಾಗ ಕೂಡಿಸ್ಬೇಕು. 7 4 11, 11 1 12, 12 3 15. ಉತ್ತರಕ್ಕೆ ಯಾವ ಚಿಹ್ನೆ ಕೊಡಬೇಕು? ಪ್ಲಸ್ ಚಿಹ್ನೆನ ಕೊಡಬೇಕು. ಯಾಕಂದ್ರೆ ಪ್ಲಸ್ಸೇ ಇರುತ್ತೆ, ಸಜಾತಿ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ. 6 -6 -3. ನೋಡಿ, ಎರಡು ಕಡೆಗೆ ಸಜಾತಿನೇ ಇದೆ. ಸಜಾತಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. 6 ಚಿಹ್ನೆ ಮೈನಸ್ಸು, 3 ಚಿಹ್ನೆನೂ ಮೈನಸ್. ಎರಡು ಕಡೆಗೆ ಮೈನಸ್ ಇದ್ದಾಗಲೂ ಸಹಿತ ಕೂಡಿಸ್ಬೇಕಂದ್ರೆ ಸಜಾತಿ ಕೂಡಿಸೋಣ. 6 3 9. ಚಿಹ್ನೆ ಯಾವ್ದು ಕೊಡ್ಬೇಕಂತ ಹೇಳಿದೆ ನಾನು? ಮೈನಸ್ ಚಿಹ್ನೆ, ಋಣ ಚಿಹ್ನೆಯಿಂದ ಕೊಡಬೇಕು ಉತ್ತರಕ್ಕೆ. ನೆಕ್ಸ್ಟ್ ಇನ್ನೊಂದು ನೋಡೋಣ. -1 -3 -2 -7 -4. ಎಲ್ಲವೂ ಮೈನಸ್ ಇದ್ದಾವೆ. -1 -3 -2 -7 -4. ಎಲ್ಲ ಕಡೆಗೆ ಮೈನಸ್ ಇದ್ದಾಗಲೂ ಸಹಿತ ಕೂಡಿಸಿ ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು. ಸರಿ, ಕೂಡಿಸೋಣ. 1 3 4 4 2 6 6 7 13 13 4 17. ಉತ್ತರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು. ಯಾಕಂದ್ರೆ ಮೈನಸ್ ಇರ್ತದೆ ಕೊಟ್ಟಿರೋದೆಲ್ಲವೂ. ಈ ಕೆಲವೊಂದು ಲೆಕ್ಕಗಳು ಬರ್ತಾ ಇದೆ. ಈಗ ನೋಡೋಣ. ಇದು 5ನೇ ಲೆಕ್ಕ. -10 + 5. ನೋಡಿ, ಒಂದು ಋಣ ಚಿಹ್ನೆ, ಒಂದು ಧನ ಚಿಹ್ನೆ ಬಂತು. ವಿಜಾತಿ ಚಿಹ್ನೆಗಳಾಯಿತು. ವಿಜಾತಿ ಚಿಹ್ನೆಗಳು ಬಂದಾಗ ಕಳೆಯೋದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಕಳಿಬೇಕು. ಹೇಗೆ ಕಳಿಬೇಕು? ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿಬೇಕು. ಇದು ಮೈನಸ್ಸು ಪ್ಲಸ್ ಬಂದಿದೆ, ದೊಡ್ಡದರಲ್ಲಿ ಚಿಕ್ಕದು ಕಳೆಯೋಣ. 10ರಲ್ಲಿ 5 ಹೋದರೆ 5. ದೊಡ್ಡ ಸಂಖ್ಯೆ ಯಾವುದಿದೆ? 10 5 10. 10ರ ಚಿಹ್ನೆ ಮೈನಸ್, ಹಾಗಾದರೆ ಇಲ್ಲಿ ಮೈನಸ್ ಚಿಹ್ನೆಯನ್ನು ಕೊಡಬೇಕು. -5 ಉತ್ತರ. ಈಗ ನೋಡಿ, ಮತ್ತೊಂದು ನೋಡೋಣ. 8 - 3. 8 - 3. 8ರ ಚಿಹ್ನೆ ಯಾವುದು? ಪ್ಲಸ್, 3ರದು ಮೈನಸ್. 8ರದ್ದು ಏನೆಲ್ಲ ಇದ್ರು ಪ್ಲಸ್ ಇರುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ವಿಜಾತಿ ಆಯ್ತು. ವಿಜಾತಿ ಅಂದ್ರೆ ಕಳಿಬೇಕು. ದೊಡ್ಡದರಲ್ಲಿ ಚಿಕ್ಕದು ಕಳೀರಿ. 8ರಲ್ಲಿ 3 ಹೋದರೆ, ಇದು ಗೊತ್ತಾಯ್ತಲ್ಲ? ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಪ್ಲಸ್ ಮೈನಸ್ ಇದ್ದಾಗ ವಿಜಾತಿ ಆಯಿತು. ವಿಜಾತಿ ಇದ್ದಾಗ ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆಯಿರಿ. 8 ರ 3 ಹೋದರೆ 5. ದೊಡ್ಡ ಸಂಖ್ಯೆ ಚಿಹ್ನೆ ಬರೀಬೇಕು. ದೊಡ್ಡ ಸಂಖ್ಯೆ ಯಾವುದಿದೆ? 8 ಚಿಹ್ನೆ ಪ್ಲಸ್, ಇಲ್ಲಿ ಪ್ಲಸ್ ಇದೆ. ಸೊ ಇನ್ನೊಂದು ಉದಾಹರಣೆ ನೋಡೋಣ. -21 + 40. ನೋಡಿ, ಇದೊಂದು ಮೈನಸ್ ಇದೆ, ಇದೊಂದು ಪ್ಲಸ್ ಇದೆ. ಮೈನಸ್ ಪ್ಲಸ್ ಅಂದರೆ ವಿಜಾತಿ ಆಯಿತು. ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಕಳಿಬೇಕು. ಕಳೆಯೋಣ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳಿಬೇಕು. 40ರಲ್ಲಿ 21 ಕಳಿಬೇಕು. ಫಸ್ಟ್ ಕೊಡಬೇಕಲ್ರಿ ಇದನ್ನು? ಹಾಗೇನಿಲ್ಲ, ಬೇಕಾದಲ್ಲಿ ಕೊಡ್ಬೋದು ಅವರು. ಕೊಟ್ಟಾಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ಸರಿ, 40ರಲ್ಲಿ 20 ಕಳೆಯೋಣ. ಇಲ್ಲಿ 0ದಲ್ಲಿ 1 ಹೋಗಲ್ಲ, ಇಲ್ಲಿ ದಶಕ ತೆಗೆದುಕೊಳ್ಳೋಣ. 10ರಲ್ಲಿ 1 ಹೋದರೆ 9. ಇಲ್ಲಿ ಎಷ್ಟು ಉಳಿತು? 3 ಉಳಿತು. 3ರಲ್ಲಿ 2 ಹೋದರೆ 1. ಉತ್ತರ 19 ಬಂತು. 19 ಅಂದರೆ ಈ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರೀಬೇಕು. ಕಳೆದಾಗ ದೊಡ್ಡ ಸಂಖ್ಯೆ ಯಾವುದಿದೆ? ಇದು 40 ಇದೆ, ಅದರ ಚಿಹ್ನೆ ಪ್ಲಸ್ ಇದೆ. ಉತ್ತರವು ಪ್ಲಸ್ ಬಂತು. +19. ಇನ್ನೊಂದು ನೋಡಿ. 8 - 32. 8ರ ಚಿಹ್ನೆ ಯಾವುದಿದೆ? ಪ್ಲಸ್ ಇದೆ. 32ರದು ಮೈನಸ್ ಇದೆ. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಕಳಿಬೇಕು. ದೊಡ್ಡದರಲ್ಲಿ ಚಿಕ್ಕದು ಕಳೆಯೋಣ. ಈ ದೊಡ್ಡದು ಇಲ್ಲಿ ನೋಡಿ 32. ಕಾಮನ್ ಆಗಿ ದೊಡ್ಡದು ನೋಡ್ಕೋಬೇಕು ನಾವು. 32 ಇದೆ. 32ರಲ್ಲಿ 8 ಕಳಿಬೇಕು. ಇಲ್ಲಿ 2ರಲ್ಲಿ 8 ಹೋಗಲ್ಲ, ದಶಕ ತೊಗೊಳ್ಳೋಣ. 12 ಆಯಿತು. 12ರಲ್ಲಿ 8 ಹೋದರೆ 4. ಇಲ್ಲಿ 2 ಉಳಿತು. 2ಕ್ಕೆ 2. 10ರ ಸ್ಥಾನದಲ್ಲಿ ಇಲ್ಲ. 24 ಬಂತು. ಬಂದಂಥ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಬರೀಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಇದರಲ್ಲಿ ದೊಡ್ಡದು ಯಾವುದು? ಕಾಮನ್ ಆಗಿ ದೊಡ್ಡದು ಕಾಣ್ತಾ ಇರೋದು 32 ದೊಡ್ಡದು ಕಾಣಿಸುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಚಿಹ್ನೆ ಮೈನಸ್ ಇದೆ. ಉತ್ತರಕ್ಕೂ ಸಹಿತ ನಾವು ಮೈನಸ್ ಚಿಹ್ನೆಯನ್ನು ಕೊಡಬೇಕು. -24 ಅದರ ಉತ್ತರ. ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳು ವಿಜಾತಿ ಮತ್ತು ಸಜಾತಿಯನ್ನು ನೆನಪಿಡಬೇಕು. ಸಜಾತಿ ಇದ್ದಾಗ ಕೂಡಿಸೇ ಕೊಟ್ಟಂಥ ಚಿಹ್ನೆಯನ್ನು ಬರೀಬೇಕು.
ವಿಜಾತಿ ಇದ್ದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರೀಬೇಕು. ಸಜಾತಿ ಇದ್ದಾಗ ಎಷ್ಟೇ ಸಂಖ್ಯೆಗಳು ಕೊಟ್ಟರು ಸಹಿತ ನಾವು ಕೂಡಿಸಿ ಬರಿಬೋದು, ಎಷ್ಟೇ ಸಂಖ್ಯೆಗಳು ಮೈನಸ್ ಕೊಟ್ಟರು ಸಹಿತ ಅವನ್ನೆಲ್ಲ ಕೂಡಿಸಿ ಮೈನಸ್ ಚಿಹ್ನೆಯನ್ನು ಬರಿಬೋದು. ಆದರೆ ಕಳೆಯಬೇಕಾದಲ್ಲಿ ಎರಡೇ ಇರಬೇಕು, ಒಂದು ಸಜಾತಿ ಇರಬೇಕು, ಇನ್ನೊಂದು ವಿಜಾತಿ ಇರಬೇಕು. ಅಕಸ್ಮಾತ್ ಆಗಿ ಸಜಾತಿಗಳು ಜಾಸ್ತಿ ಕೊಟ್ಟಿದ್ದಾರೆ, ವಿಜಾತಿಗಳು ಜಾಸ್ತಿ ಕೊಟ್ಟಿದ್ದಾರೆ, ಅವನ್ನೆಲ್ಲವನ್ನ ಮೊದಲು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಅದರ ನೆಕ್ಸ್ಟ್ ಉದಾಹರಣೆಗಳನ್ನು ನೋಡೋಣ, ಗೊತ್ತಾಗುತ್ತೆ. ಉದಾಹರಣೆ ನೋಡೋಣ. ಒಂಬತ್ತನೇ ಉದಾಹರಣೆ ನೋಡಿ. ಇದು -1, -2, +3, -4, +5, -7 ಕೊಟ್ಟಿದ್ದಾರೆ. ಎಲ್ಲ ಮಿಶ್ರ ಕ್ರಿಯೆಗಳನ್ನಾಗಿ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಕೋಬೇಕು? ಋಣನ ಒಂದು ಸೈಡ್ ಮಾಡ್ಕೋಬೇಕು. -1, -2, -4 ಋಣ ಚಿಹ್ನೆಗಳು ಒಂದು ಸೈಡ್ ಬಂದು, ಈ ಧನ ಒಂದು ಮಾಡ್ಕೋಬೇಕು ಒಂದು ಸೈಡು. +3 ಇನ್ನೂ ಒಂದಿದೆ ನೋಡಿ, -7 ಇದೆ, +3, +5. ನಮ್ಮ ನಿಯಮ ಏನಿದೆ? ಒಂದೇ ಟೈಪ್ ಚಿಹ್ನೆಗಳಿದ್ದಾವೆ, ಈಗ ಮೈನಸ್ ಇದೆ, ಅವನ್ನೆಲ್ಲವನ್ನು ಕೂಡಿಸ್ಬೇಕು ಅಲ್ವಾ? ಸರಿ, ಕೂಡಿಸಿ. ಮೈನಸ್ ಎಲ್ಲವನ್ನು ಕೂಡಿಸ್ಬೇಕು. ಕಳಿಬೇಕಾದ್ರಿಗೆ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು ಅಷ್ಟೇ. 2 1 3, 3 4 7, 7 7 14. ಚಿಹ್ನೆ ಏನು ಕೊಡಬೇಕು? ಅದೇ ಚಿಹ್ನೆಯನ್ನು ಕೊಡಬೇಕು ಕೂಡಿಸಿ. ಸರಿ, ಇಲ್ಲಿ ಪ್ಲಸ್ ಇದಾವೆ, ಇವನು 2 ಕೂಡಿಸ್ಬೇಕು. 5 3 8. ಚಿಹ್ನೆಯನ್ನು ಕೊಡಬೇಕು? ಅದೇ ಚಿಹ್ನೆಯನ್ನು ಕೊಡಬೇಕು. ಅದೇ ಅಂದರೆ ಯಾವುದು? ಪ್ಲಸ್. ಈಗ ನೋಡಿ, ಒಂದು ಪ್ಲಸ್ ಬಂತು, ಒಂದು ಮೈನಸ್ ಬಂತು. ಒಂದು ಪ್ಲಸ್ ಒಂದು ಮೈನಸ್ ವಿಜಾತಿ ಬಂದಾಗ ನಾವು ಕಳಿಬೇಕಂತಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯ ಕೈಯಲ್ಲಿ 4ರಲ್ಲಿ 8 ಹೋಗಲು ದಶಕ ತೆಗೆದುಕೊಳ್ಳೋಣ. 14ರಲ್ಲಿ 8 ಹೋದರೆ 6, 1ರಲ್ಲಿ 1 0, 1 ಆಲ್ರೆಡಿ ಹೋಗಿಬಿಟ್ಟಿರ್ತದೆ, 6 ಬಂತು. ಸರಿ, ಚಿಹ್ನೆ ಯಾವ್ದು ಕೊಡಬೇಕು? ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಇದು ದೊಡ್ಡದು ಯಾವ್ದು ಕಾಣಿಸುತ್ತೆ ನಮಗೆ? 14 ದೊಡ್ಡ ಕಾಣಿಸ್ತದೆ, ಅದರ ಚಿಹ್ನೆ ಯಾವುದು? ಮೈನಸ್. ಈ ಥರಕ್ಕೆ ಮೈನಸ್ ಚಿಹ್ನೆಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. -12, +6, +7, -9, +2 ನೋಡಿ. ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಹೀಗೆ ಕೊಟ್ಟಿದ್ದಾರೆ. ಒಂದು ಸೈಡ್ ಮೈನಸ್ ಮಾಡ್ಕೊಳ್ಳಿ ಅಥವಾ ಒಂದು ಸೈಡ್ ಪ್ಲಸ್ ಮಾಡ್ಕೊಂಬಿಡಿ. ಚಿಹ್ನೆಗಳು ಜೊತೆಗಿರಬೇಕು. -12 ಮೈನಸ್ ತೊಗೊಳ್ಳೋ. ನೆಕ್ಸ್ಟು -9. ನೆಕ್ಸ್ಟ್ ನೋಡಿ, ಮೈನಸ್ ಮುಗೀತು. +6 ತೊಗೊಳ್ಳಿ, +7 ತೊಗೊಳ್ಳಿ, +2 ತೊಗೊಳ್ಳೋ. ಅಂದರೆ ಒಂದು ಸೈಡ್ ಮಾಡ್ಕೋಬೇಕು. ಸಂಖ್ಯೆಗಳನ್ನು ಮಾಡಿಕೊಂಡು ಸೇಮ್ ಚಿಹ್ನೆಗಳನ್ನು ಕೂಡಿಸ್ಬೇಕು. ಇದು ಮೈನಸ್ ಕೂಡಿಸಿ ಎಷ್ಟಾಯಿತು? 12 9 ಕೂಡಿಸಿದರೆ 21. ಅದೇ ಚಿಹ್ನೆಯನ್ನು ವಾಪಸ್ ಕೊಡಬೇಕು. ಇಲ್ಲಿ ನೋಡಿ, ಇವು ಎಲ್ಲವೂ ಪ್ಲಸ್ ಇದ್ದಾರೆ, ಇವನ್ನೆಲ್ಲವನ್ನು ಕೂಡಿಸ್ಬೇಕು. ಪ್ಲಸ್ ಇದು ಕೂಡಿಸೋಣ. 6 7 13 13 2 15. ಚಿಹ್ನೆಯನ್ನು ಯಾವ್ದು ಕೊಡಬೇಕು? ಪ್ಲಸ್ಸೇ ಕೊಡಬೇಕು. ಪ್ಲಸ್ ಕೂಡಿಸಿರ್ತೀವಲ್ವಾ, ಪ್ಲಸ್ ಕೊಡಬೇಕು. ಸರಿ, ಹಾಗಾದರೆ ಇಲ್ಲೊಂದು 21 ಬಂತು, ಇಲ್ಲಿ 15 ಬಂತು. ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ವಿಜಾತಿ ಚಿಹ್ನೆಗಳಾಯಿತು. ವಿಜಾತಿ ಚಿಹ್ನೆಗಳಿದ್ದಾಗ ನಾವೇನು ಮಾಡಬೇಕು? ಕಳಿಬೇಕು. ಸರಿ, 21ರಲ್ಲಿ 15 ಹೋದರೆ ಎಷ್ಟು? ಇಲ್ಲಿ 1ರಲ್ಲಿ ಬಿಡಿಸ್ತಾನವನ್ನು ಕಳೆಯೋಣ. 1ರಲ್ಲಿ 5 ಹೋದರೆ ಹೋಗಲ್ಲ, ಪಕ್ಕ ಮಾಡಿ ದಶಕ ತಗೊಳ್ಳೋಣ. 11 ಆಯಿತು. 11ರಲ್ಲಿ 5 ಹೋದರೆ 6. ಸರಿ, ಇಲ್ಲಿ 1 ಉಳಿತು. 1ರಲ್ಲಿ 1 ಹೋದರೆ 0. ಚಿಹ್ನೆ ಯಾವ್ದು ಕೊಡಬೇಕು? ದೊಡ್ಡ ಸಂಖ್ಯೆ ಚಿಹ್ನೆ. ದೊಡ್ಡ ಸಂಖ್ಯೆ ಯಾವ್ದು ಕಾಣಿಸುತ್ತೆ ನಿಮಗೆ? 21. ಅದರ ಚಿಹ್ನೆಯನ್ನು ಕೊಡಿ. ಅದರದ್ದು ಚಿಹ್ನೆ ಮೈನಸ್. ಉತ್ತರ -6. ಸೊ ಈ ರೀತಿಯಂಥ ಸಮಸ್ಯೆಗಳನ್ನು ಬಿಡಿಸಬೇಕು. ನಾನು ಇಲ್ಲಿ ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ದೊಡ್ಡ ಸಂಖ್ಯೆಗಳು ಏನಪ್ಪ ಅಂತಂದರೆ ಬರ್ತಾ ಇದ್ದಾವೆ ಅಭ್ಯಾಸ ವಿಧಾನದಲ್ಲಿ. ನೆಕ್ಸ್ಟ್ ನೋಡೋಣ.